ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಅಂದರೆ 5 ಇಯರ್ಸ್ ಆಫ್ ನನ್ನ ಇನ್ಫರ್ಟಿಲಿಟಿ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಜನ ನನ್ನ ಥರನೇ ವೆಯ್ಟ್ ಮಾಡ್ತಾ ಇರ್ತೀರ ಪ್ರೆಗ್ನೆನ್ಸಿಗೆ. ಸೊ ನನ್ನ ಒಂದು ಸ್ಟ್ರಗಲ್ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಲೆಂತಿ ವಿಡಿಯೋ ಆಗ್ಬೋದು, ಸೊ ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಹಾಸ್ಪಿಟ್ಲಿಂದ ಸುತ್ತಿದ್ದೀನಿ, ಎಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮ್ಯಾರೇಜ್ ಆಗಿದ್ದು ಬಂದು 2019 ಮೇ ಮಂತಲ್ಲಿ. ಸೊ ನಾವೇನು ಅಂದ್ಕೊಂಡ್ವಿ ಅಂತಂದರೆ, ಬೇಡ 1 ಇಯರ್ ನಾವು ಫ್ರೀಯಾಗಿರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ, ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಬಟ್ ಆಮೇಲೆ ಒಂದು 6 ಮಂತ್ಸ್ ಏನೋ ಆಯಿತು. ಆದಮೇಲೆ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಾದರೂ ವಿಶೇಷನಾ, ಏನಾದರೂ ಗುಡ್ ನ್ಯೂಸಾ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನಪ್ಪ ಇಷ್ಟು ಬೇಗ ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಸ್ಟಾಪ್ ಮಾಡಿದ್ವಿ, ಬೇಡ. ಸೊ ಮಗು ಆಗಲಿ, ಆಮೇಲೆ ಒಂದು ಮಗು ಆಗಲಿ ಅಂತಲೂ ಅಂದ್ಕೊಂಡು ಪ್ಲ್ಯಾನಿಂಗ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಆಮೇಲೆ 1 ಇಯರ್ ಏನೋ ಆಯಿತು. 1 ಇಯರ್ ಆದರೂ ನಾನು ಕನ್ಸೀವ್ ಆಗಲಿಲ್ಲ. 1 ಅಂದರೆ ಕನ್ಸೀವ್ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಬಟ್ ನನಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಯಾವ ಥರ ಏನು ಅಂತೆಲ್ಲ ಅದ್ರ ಬಗ್ಗೆ ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ಸೊ ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದಾಗ ಐನೋ ಅಂತ ಒಂದು ಕಿಟ್ ಬರುತ್ತೆ. ಅಂದರೆ ಅದು ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅನ್ನೋದೊಂದು ಐಡೆಂಟಿಫಿಕೇಷನಿಗೋಸ್ಕರ, ಅದು ಅದರಲ್ಲಿ ನಮ್ಮ ಯೂರಿನ್ ಹಾಕಿದ್ರೆ ಅದು ಡಬಲ್ ಮಾರ್ಕ್ ಬಂದರೆ ಎಗ್ ರಿಲೀಸ್ ಆಗಿದೆ ಅಂತ ಒಂದು ಕಿಟ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಅದನ್ನು ಬುಕ್ ಮಾಡ್ಕೊಂಡು ತರಿಸ್ಕೊಂಡೆ, ನಮ್ಮ ಮನೆಯವ್ರ ಹತ್ರನೇ ಬುಕ್ ಮಾಡ್ಕೊಂಡು ತರಿಸ್ಕೊಂಡೆ. ಚೆಕ್ ಮಾಡಿಕೊಂಡು, ಅಂದರೆ ನಾನು ತಿಳ್ಕೊಂಡು ಅದ್ರ ಬಗ್ಗೆ, ಅಂದರೆ ಯೂಟ್ಯೂಬಲ್ಲೇ ತಿಳ್ಕೊಂಡಿದ್ದೆ, ಎಲ್ಲ ನೋಡಿ ವೀಡಿಯೋಸ್ ಎಲ್ಲ ನೋಡಿಕೊಂಡು ತಿಳ್ಕೊಂಡು ಆ ಥರ. ಯಾಕಂದರೆ 1 ಇಯರ್ ಆಗಿತ್ತಲ್ವ, ಹಾಸ್ಪಿಟ್ಲಿಗೆ ಹೋಗೋದೇನಕ್ಕೆ ಇವಾಗಲೇ ಬೇಡ ಅಂತಂತಂದರು. ಈ ಥರ ನಾನು ಮಾಡಿದೆ. ಶಿವಮೊಗ್ಗದಲ್ಲಿ ಸರ್ಜಿ ಹಾಸ್ಪಿಟ್ಲು ಒಂದು ನನಗೆ ರೆಕಮೆಂಡ್ ಮಾಡಿದ್ರು ನಮ್ಮ ರಿಲೇಟಿವ್ಸೇ. ಸೊ ಅಲ್ಲಿಗೆ ಹೋಗಿ ಅಲ್ಲೊಂದು ಸಲ ತೋರಿಸ್ಕೊಂಡ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಡ್ವೈಸ್ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಸೊ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ನನಗೆ ಎಷ್ಟು ತಲೆ ಅಂದರೆ ಎಷ್ಟು ನನಗೆ ಟೆನ್ಷನ್ ಆಗ್ತಾಯಿತ್ತು ಅಂತಂದರೆ, ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ಬಿಟ್ಟು, ನನ್ನ ಆಫೀಸು ನಮ್ಮ ಹಸ್ಬೆಂಡ್ ಮನೆಯಿಂದ ಊರಿಂದ ಹೋಗ್ತಾ 25 ಕಿಲೋಮೀಟ್ರ್, ಬರ್ತಾ 25 ಕಿಲೋಮೀಟ್ರು. ಅಲ್ಲಿ ಹಾಫ್ ಡೇ ನಾನು ಡ್ಯೂಟಿ ಮಾಡಿಕೊಂಡು ಆಮೇಲೆ ನಾವು ಬಂದು ಮತ್ತೆ ಊರಿಗೆ ಬಂದು ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು. ಶಿವಮೊಗ್ಗ ಅಂದರೆ ಇಲ್ಲಿಂದ ಮತ್ತೆ 1 ಅವರ್ ಜರ್ನಿ. ನಿಜ ತುಂಬ ಸ್ಟ್ರೈನ್ ಆಗ್ತಾಯಿತ್ತು ನನಗೆ, ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ, ಸ್ಟ್ರೈನ್ ಆಗ್ತಾಯಿದೆ ಅಂತ. ಬಟ್ ಅನಿವಾರ್ಯ ಹೋಗಲೇಬೇಕಿತ್ತು. ಹಾಗಾಗಿ ಬಟ್ ಯಾಕಂದರೆ ನನ್ನ ಡ್ಯೂಟಿಲಿ ಹೆಂಗೆ ಅಂತಂದರೆ, ನಾನು ಲೀವ್ ಹಾಕಿದ್ರೂ ಬೇರೆ ಯಾರಾದರೂ ಅಲ್ಲಿ ಅಂದರೆ ಬೇರೆಯವ್ರನ್ನ ಯಾರನ್ನಾದ್ರೂ ಅಲ್ಲಿ ನಾನು ಅಟೆಂಡ್ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ಆ ಥರ ಇತ್ತು. ಹಂಗೆ ಒನ್ ಡೇಗೆ ನನಗೆ ಯಾರೂ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ, ಆಫ್ಟರ್ ಡ್ಯೂಟಿ ಮಾಡಿಕೊಂಡು ನಂದು ಬ್ಯಾಗ್ ಬರೋ ತನಕ ಇದ್ದು, ಆಮೇಲೆ ನಾನು ಬಂದು ನಾನು ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ. ಸೊ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ನನಗೆ ಸ್ಟಾರ್ಟಿಂಗೇ ಬ್ಲಡ್ ಚೆಕಪ್ಪು, ಥೈರಾಯ್ಡ್ ಚೆಕಪ್ಪು, ಈ ಥರ ಎಲ್ಲ ಚೆಕಪ್ಸ್ಗಳೆಲ್ಲ ಹೇಳಿದ್ರು. ಸೊ ಎಲ್ಲ ಚೆಕಪ್ಪು ಮಾಡಿಸ್ಕೊಂಡ್ವಿ. ಅಂದರೆ ಪೀರಿಯಡ್ಡಾಗಿ 2 ಡೇಸ್ಗೆ ಹೋಗಬೇಕು ಅಂತಲೇ ಹೇಳಿದ್ರು ನನಗೆ. ಸೊ ಆವಾಗಲೇ ಹೋದ್ವಿ ನಾನು. ಆಮೇಲೆ ಸ್ಕ್ಯಾನಿಂಗು ಕೂಡ ಮಾಡಿದ್ರು. ಇಲ್ಲ, ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಥೈರಾಯ್ಡು ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಂದು. ಮತ್ತು ನನಗೆ ಅಂದರೆ 1 ಮಂತಲ್ಲಿ 2 ಸಲ ಅಂತೂ ನಾನು ಹಾಸ್ಪಿಟ್ಲಿಗೆ ಹೋಗಲೇಬೇಕಿತ್ತು. ಪೀರಿಯಡ್ಡಾಗಿ 2 ಡೇಸ್ಗೆ ಮತ್ತು 10 ಡೇಸ್ ಆದಮೇಲೆ ಒಂದು ಸರಿ, ಪೀರಿಯಡ್ಡಾಗಿ 10 ಡೇಸ್ ಆದಮೇಲೆ ಒಂದು ಸತಿ ಹೋಗಬೇಕಾಗಿತ್ತು. ಸೊ ಮಂತಲ್ಲಿ 2 ಟೈಮ್ಸ್ ಅಂತೂ ಹೋಗಲೇಬೇಕಿತ್ತು ಕಂಪಲ್ಸರಿ. ನೆಕ್ಸ್ಟು ಅವಾಗ ಚೆಕಪ್ ಎಲ್ಲ ಮಾಡಿದ್ರು, ಓಕೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಕಳಿಸಿದ್ರು ಒಂದು ಸತಿ. ನೆಕ್ಸ್ಟ್ ಟೈಮು ಹೋದಾಗ ಏನಾಗ್ತಾಯಿತ್ತು ಅಂದರೆ, ನಾವು ಹೋಗ್ತಿದ್ದೆ ಮಧ್ಯಾಹ್ನ 2 ಗಂಟೆ ಆಗ್ತಾಯಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಆವಾಗ ಒಂದು ಸಲ ಏನೋ ಅವ್ರೇನಂದ್ರು, ನೀವು ಸ್ಕ್ಯಾನಿಂಗ್ ಇರುತ್ತಲ್ಲ ಬೇಗ ಬರಬೇಕು ಅಂತ ನನಗೆ ಸ್ವಲ್ಪ ಜೋರು ಮಾಡಿ ಹೇಳಿದ್ರು. ಬೇಗ ಬೇಗ ಬರಬೇಕು ನೀವು, ಇಷ್ಟು ಲೇಟಾಗಿ ಬಂದರೆ ಹೆಂಗೆ ಅಂತಂದರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾವು, ಯಾಕಂದರೆ ನಮ್ಮೂರಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ 1 ಅವರ್ ಬೇಕೇ ಬೇಕಿತ್ತು. 1.5 ಅವರ್ ಅಂತೂ ಬೇಕಿತ್ತು, ಯಾಕಂದರೆ ರೋಡ್ ಚೆನ್ನಾಗಿರಲಿಲ್ಲ ಅವಾಗ.
ಸೊ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿಗೂ ಹೇಳಿದೆ, ನಮ್ಮ ಊರಿಂದ ತುಂಬ ದೂರ ಆಗುತ್ತೆ, ಸೊ ಲೇಟ್ ಆಗುತ್ತೆ ಅಂತಲೂ ಹೇಳಿದೆ. ಬಟ್ ಅವರು ನನಗೆ ಜೋರು ಮಾಡೋ ಥರನೇ ಮಾತಾಡಿದ್ರು. ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದು. ಆಮೇಲೆ ಡಾಕ್ಟ್ರನ್ನ ಮೀಟ್ ಮಾಡೋದು ಒಂಥರ ದೇವಸ್ಥಾನದಲ್ಲಿ ದೇವ್ರನ್ನ ನೋಡೋದು ಥರ ಆಗ್ತಾಯಿತ್ತು. ಬಟ್ ಅವರಾದ್ರೂ ಹೋದಾಗ ಅದನ್ನು ರಿಪೋರ್ಟಲ್ಲಿ ನೋಡಿದ್ರು, ಒಂದು 5 ನಿಮಿಷನೂ ಕೂಡ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ಓಕೆ, ಎಲ್ಲ ನಾರ್ಮಲ್ ಇದೆ, ಮತ್ತೆ ಈ ಡೇಟಿಗೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾಯಿದ್ರು. ನಿಮ್ಮ ಪ್ರೆಗ್ನೆನ್ಸಿ ಅಂದರೆ ಏನು, ಅದು ಯಾವ ಥರ ಆಗುತ್ತೆ, ಅದ್ರ ಬಗ್ಗೆ ನಮಗೆ ಡೀಟೇಲಾಗಿ ಏನೂ ಹೇಳ್ತಾನೆ ಇರಲಿಲ್ಲ ಅವರು. ಓಕೆ, ಏನೋ ಒಂದು ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಮತ್ತೆ 10 ಡೇಸ್ ಬಿಟ್ಟು ಬರ್ರಿ ಅಂತಂದು ಹೇಳಿ ಕಳಿಸಿದ್ರು. ಸರಿ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಬಂದ್ವಿ. ಮತ್ತೆ ಒಂದು ನೆಕ್ಸ್ಟ್ ಮತ್ತೆ ಪೀರಿಯಡ್ ಆಯಿತು, ಮತ್ತೆ ಹೋದೆ. ಅವಾಗಲೂ ಅಷ್ಟೇ, ಸ್ಕ್ಯಾನಿಂಗ್ ಮಾಡೋದಕ್ಕೆ ಬೇಗ ಬರಬೇಕು ನೀವು ಅಂತಂದು ನನಗೆ ಜೋರು ಮಾಡಿದ್ರು. ಇದ್ಯಾಕೆ ಈ ಥರ ಜೋರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನನಗೆ ಮತ್ತೆ ಅವಾಗ ನನಗೆ ಒಂಥರ ಬೇಜಾರಾಯಿತು. ಮತ್ತು ಡಾಕ್ಟ್ರು ಅವಾಗಲೂ ಅಷ್ಟೇ, ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ಬನ್ನಿ ಅಂತಂದರು. ಇದೇನು ಶಿವ, ನನಗೆ ಅದು ಏನಂತ ನನಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇಲ್ಲ ಅವರು. ಓಕೆ, ನಾವು ಡಾಕ್ಟ್ರ್ ಹತ್ರ ಹೋಗೋದೇನಕ್ಕೆ, ಒಂದು ಏನೋ ನಮಗೆ ಹತ್ರ ಹೋಗೋದೇನಕ್ಕೆ, ಅವ್ರು ಟ್ರೀಟ್ಮೆಂಟ್ ಕೊಡೋದು ಸೆಕೆಂಡರಿ. ಬಟ್ ನಮ್ಮನ್ನು ಹೋದಾಗ ಸ್ವಲ್ಪ ಅವರು ಮಾತಾಡ್ಸೋದು ಒಂದು ರೀತಿ ನೀತಿ ಇರುತ್ತೆ. ನಮಗೆ ತುಂಬ ಬೇಜಾರಾಗ್ತಾಯಿತ್ತು ಅವ್ರು ಮಾತಾಡೋದನ್ನೆಲ್ಲ. ಯಾಕಂದರೆ ಅವ್ರ ಹಾಸ್ಪಿಟಲಲ್ಲಿ ತುಂಬ ಜನ ಇರ್ತಾರೆ, ಓಕೆ, ಇಲ್ಲಿ ಇರಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬ ಪೇಷಂಟು ಎಷ್ಟು ಕಷ್ಟಪಟ್ಟು ಅವ್ರ ಹತ್ರ ಹೋಗಿರ್ತಾರೆ, ಅದಕ್ಕೆ ಅವ್ರು ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನು ಅವ್ರು ಫಸ್ಟು ತಿಳ್ಕೊಳ್ಳೋದು ಮರ್ತಿದ್ರು ಅನಿಸುತ್ತೆ. ನಿಜ, ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು. ಯಾಕಪ್ಪ ಹೋದೆ ಈ ಹಾಸ್ಪಿಟ್ಲಿಗೆ ಅನ್ನೋಷ್ಟು ನನಗೆ ಬೇಜಾರಾಯಿತು. ಆಮೇಲೆ ನಾನು ನಮ್ಮ ಮನೆಯವ್ರಿಗೂ ಹೇಳ್ಬಿಟ್ಟೆ, ಬೇಡ ರೀ, ತುಂಬ ಈ ಥರ ಎಲ್ಲ ವರ್ಸ್ಟಾಗಿ ಬಿಹೇವ್ ಮಾಡ್ತಾಯಿದ್ದಾರೆ, ಮತ್ತು ನಮ್ಮ ಹತ್ರ ಚೆನ್ನಾಗಿ ಮಾತಾಡೋದು ಇಲ್ಲ, ಏನಾದರೂ ಇದ್ರ ಬಗ್ಗೆ ನಮಗೆ ಹೇಳ್ಬೇಕಲ್ವ ಯಾವ ಥರ ಅಂತೆಲ್ಲ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದೆ, ಹೋಗೋದೇ ಬಿಟ್ಬಿಟ್ಟೆ. ಒಂದು 2-3 ಮಂತ್ಸ್ ಏನೋ ಹೋದೆ, ಮತ್ತು ನಾನು ಸ್ಟಾಪ್ ಮಾಡಿದೆ ಆ ಹಾಸ್ಪಿಟ್ಲಿಗೆ ಹೋಗೋದು. ನೆಕ್ಸ್ಟು ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ತೋರಿಸ್ಕೊಂಡೇ ಬಿಟ್ಬಿಟ್ಟೆ. ಯಾಕಂದರೆ ನನಗೂ ಲೀವ್ಸ್ ಅಂದರೆ ನಂದು ವರ್ಕ್ ಇತ್ತು, ನಮಗೂ ರಜೆ ಕೊಟ್ಟಿರಲಿಲ್ಲ. ಸೊ ಎಮರ್ಜೆನ್ಸಿ ಪಬ್ಲಿಕ್ ಸರ್ವಿಸ್ ಅಂತ ನಮಗೆ ರಜೆ ಕೊಟ್ಟಿರಲಿಲ್ಲ, ನಾನು ವರ್ಕ್ ಹೋಗ್ತಾ ಇದ್ದೆ. ತೋರಿಸ್ಕೊಳ್ಳೋದು ಬಿಟ್ಬಿಟ್ಟೆ, ಇಂಥ ಟೈಮಲ್ಲೆಲ್ಲ ಹೋಗೋದು ಬೇಡ ಅಂತ. ನೆಕ್ಸ್ಟ್ ನನಗೆ ದಾವಣಗೆರೆಯಲ್ಲಿ ನಂದಿನಿ ಹಾಸ್ಪಿಟ್ಲ್ ಬಗ್ಗೆ ಹೇಳಿದ್ರು, ನಮ್ಮ ರಿಲೇಟಿವ್ಸಲ್ಲೇ ಹೇಳಿದ್ರು. ಸೊ ನಂದಿನಿ ಹಾಸ್ಪಿಟ್ಲಿಗೆ ಹೋದ್ವಿ. ನಿಜ ತುಂಬ ಅಂದರೆ ತುಂಬ ನನಗೆ ಅಂದರೆ ಇಷ್ಟ ಆಯಿತು. ಆ ವೈಬ್ ಇರ್ಬೋದು, ಹಾಸ್ಪಿಟ್ಲಲ್ಲಿ ಕ್ಲೀನ್ನೆಸ್ ಇರ್ಬೋದು, ಎಲ್ಲ ಇಷ್ಟ ಆಯಿತು ನನಗೆ. ಆ ಡಾಕ್ಟ್ರು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಹೋದಾಗೆಲ್ಲ. ನನಗೆ ನಿಜ ನಿಮಗೆ ತೋರಿಸ್ತೀನಿ ಪಿಕ್ಚರ್ ಕೂಡ. ಈ ಥರ ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಗರ್ಭಕೋಶ ಅಂದರೆ ಹೀಗಿರುತ್ತೆ, ಎಗ್ ಇಲ್ಲಿಂದ ಯಾವ ಥರ ರಿಲೀಸ್ ಆಗುತ್ತೆ ಅಂತೆಲ್ಲ, ಅದು ಯಾವ ಥರ ಫರ್ಟಲೈಸ್ ಆಗುತ್ತೆ ಅನ್ನೋದೆಲ್ಲ ನಮಗೆ ಇನ್ ಡೀಟೇಲಾಗಿ ಚೆನ್ನಾಗಿ ಕೂತ್ಕೊಂಡು ನಮಗೆ ಗೈಡ್ ಮಾಡಿದ್ರು. ರಿಯಲಿ ಅಲ್ಲೂ ಅಷ್ಟೇ, ತುಂಬ ಅಂದರೆ ತುಂಬ ಪೇಷಂಟ್ಸ್ ಇರ್ತಾರೆ, ಬಟ್ ಅವ್ರು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದ್ರಲ್ಲ ತುಂಬ ಇಷ್ಟ ಆಯಿತು. ಸೊ ಆಮೇಲೆ ನಾನು ಓದ್ಸತಿ ಮಾಡಿಸಿದ್ದೆ ಚೆಕಪ್ಸು ಲೀಸ್ಟು ಎಲ್ಲ ತೊಗೊಂಡೋಗಿದ್ದೆ ಅವ್ರ ಹತ್ರ. ಅವ್ರು ನೋಡಿದ್ರು, ಮತ್ತು ಅಲ್ಲಿ ನನಗೆ 6 ಮಂತ್ಸ್ ಒಂದು 1 ಇಯರ್ ಆಗಿತ್ತಲ್ಲ. ಸೊ ಮತ್ತೆ ಬ್ಲಡ್ ಚೆಕಪ್ಸು, ಥೈರಾಯ್ಡ್ ಚೆಕಪ್ಪು ಎಲ್ಲದನ್ನು ನನಗೆ ಮಾಡೋದಕ್ಕೆ ಹೇಳಿದ್ರು, ಮಾಡಿಸ್ಕೊಂಡೆ. ಸೊ ಮಾಡಿಸ್ಕೊಂಡು ಅಲ್ಲಿಗೂ ಅಷ್ಟೇ ಲೇಟ್ ಆಗ್ತಾಯಿತ್ತು, ನಾವು ಹೋಗೋದೇ ಮಧ್ಯಾಹ್ನ ಆಗ್ತಾಯಿತ್ತು. ಆದರೂ ಅಲ್ಲಿ ನನಗೆ ಯಾವತ್ತೂ ಅಲ್ಲಿ ಜೋರು ಮಾಡೋದಾಗಿರ್ಬೋದು ಏನಿಲ್ಲ, ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಸಿಸ್ಟ್ರು ಕೂಡ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡ್ತಾಯಿದ್ರು. ಲೇಟಾಗಿ ಬಂದ್ರೂ ನೋ ವರಿ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ರು. ಅಲ್ಲೂ ಅಷ್ಟೇ, ಪೀರಿಯಡ್ ಆಗಿ 2 ಡೇಸಿಗೆ ಬರೋಕ್ಕೆ ಹೇಳ್ತಾಯಿದ್ರು, ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾಯಿದ್ರು. ಮತ್ತು 10 ಡೇಸ್ ಆದಮೇಲೆ ಒಂದ್ಸಲ ಬರೋಕ್ಕೆ ಹೇಳ್ತಾಯಿದ್ರು, ಎಗ್ ರಿಲೀಸ್ ಆಗಿದೆಯೋ ಏನು ಅಂತೆಲ್ಲ ಚೆಕ್ ಮಾಡೋದಕ್ಕೆ. ಸೊ ಅಲ್ಲೂ ನನಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಬಟ್ ಅವರು ಏನೂ ಇಶ್ಯೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತೆಲ್ಲ ನಮಗೆ ಚೆನ್ನಾಗಿ ಒಂಥರ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ನಾವು ಹೋದಾಗೆಲ್ಲನೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಮಾತಾಡ್ತಾಯಿದ್ರು. ನಾವು ಹೋಗಿದ್ದಕ್ಕೂ ಏನು ನನಗೆ ನಿಜ ತುಂಬ ಸ್ಟ್ರೈನ್ ಆಗ್ತಾಯಿತ್ತು. ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ನನಗೆ ತುಂಬ ಒಂಥರ ಅವತ್ತು ಎಷ್ಟು ತಲೆ ನೋವು ಬರ್ತಾಯಿತ್ತು ಅಂತಂದರೆ, ಯಾಕಂದರೆ ಓಕೆ, ಬೆಳಗ್ಗೆ ನಾವು ಆರಾಮಾಗಿ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೋದು ಅಂತಂದರೆ ಅದೊಂಥರ ಆಗ್ತಾಯಿತ್ತು. ಬಟ್ ನನಗೆ ಆ ಥರ ಆಗ್ತಾಯಿರಲಿಲ್ಲ. ಮನೆ ಕೆಲಸ, ಆಫೀಸ್ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ಬೇಕಾಗಿತ್ತು ಅಂತಂದರೆ ನಿಜ ಆಮೇಲೆ ಅಲ್ಲಿ ಕಾಯಬೇಕಾಗಿತ್ತು, ತುಂಬ ಜನ ಇರ್ತಾಯಿದ್ರು. ನಿಜ ಒಂಥರ ಹೆಂಗಾಗ್ತಾಯಿತ್ತು ಅಂತಂದರೆ ಮೆಂಟಲಿ ತುಂಬ ಸ್ಟ್ರೆಸ್ ಔಟ್ ಆಗ್ತಾಯಿತ್ತು. ಹಾಸ್ಪಿಟ್ಲು ಅಂತಂದರೆ ಒಂಥರ ಏನೋ ಒಂಥರ ಬೇಜಾರಾಗ್ತಾಯಿತ್ತು ಹೋಗ್ಬೇಕು ಅಂತಂದರೆ, ಆ ಥರ ನನಗೆ ಫೀಲ್ ಆಗ್ತಾಯಿತ್ತು. ಬಟ್ ಅಲ್ಲೋದಾಗಲೂ ಅಷ್ಟೇ ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು, ಅಂದರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದಿದ್ದರೆ ಅದಕ್ಕೆ ಅವರು ಅಂದರೆ ಏನಾದರೂ ಎಗ್ ರಿಲೀಸ್ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು.
ಮತ್ತು ಅದು ಫರ್ಟಲ್ ಅಂದರೆ ಆಗೋದಕ್ಕಾಗಿರ್ಬೋದು ಎಲ್ಲದಕ್ಕೂ ನನಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಸೊ ಅಲ್ಲೂ ಒಂದು 1 ಇಯರ್ ತನಕನೂ ನಾನು ಟ್ರೀಟ್ಮೆಂಟ್ ತೊಗೊಂಡೆ ಬಟ್ ಏನೂ ರಿಸಲ್ಟ್ ಸಿಗ್ತಾನೆ ಇರಲಿಲ್ಲ. ಮತ್ತು ಪೀರಿಯಡ್ ಆಗ್ತಾನೆ ಇತ್ತು. ಬಟ್ ಇದರೆಲ್ಲ ನಡುವೆ ಏನಾಗ್ತಾ ಇತ್ತು ಅಂತಂದರೆ ಟೆಸ್ಟ್ ಕಿಟ್ಗಳು, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಗಳು, ನ್ಯೂಸ್ ಆಗಿರ್ಬೋದು, ನಿಜ ಅದು ಕಲೆಕ್ಟ್ ಮಾಡ್ಕೊಂಡಿದ್ರೆ ಒಂದು ರಾಶಿ ಆಗ್ತಾಯಿತ್ತು ಅನಿಸುತ್ತೆ. ನಿಜವಾಗ್ಲೂ ಅದಕ್ಕೆ ನಾವು ಒಂದು 50,000 ಅಂತೂ ನಾನು ಸ್ಪೆಂಡ್ ಮಾಡಿದ್ದೀನಿ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಪ್ರತಿ ತಿಂಗಳು ತರಿಸ್ಕೊತಾ ಇದ್ದೆ. ಪ್ರತಿ ತಿಂಗಳು ನಮ್ಮ ಮನೆಯವ್ರ ಹತ್ರ 2 ತರಿಸ್ಕೊತಾ ಇದ್ದೆ. ಬಟ್ ಅವ್ರಿಗೆ ಗೊತ್ತಿಲ್ಲದೇ ಮತ್ತೆ ನಾನು 2 ತೊಗೊಂಬರ್ತಾ ಇದ್ದೆ ಚೆಕ್ ಮಾಡ್ಕೊಳೋದಕ್ಕೆ. ಸೊ ಯಾಕಂದರೆ ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡ್ತಾ ಇದ್ನಲ್ಲ, 22 ದಿವಸಕ್ಕೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಆಗಿದ್ದರೆ ಅಂತೆಲ್ಲ ಅದನ್ನು ತೋರಿಸ್ತಾ ಇದ್ರಲ್ಲ. ಸೊ ಇರ್ಬೋದೇನೋ ಆಗ್ಬೋದೇನೋ ಅಂತಂದು ನಾನು ಏನು ಮಾಡ್ತಾಯಿದ್ದೆ, 25 ಡೇಸ್ ಆಯಿತು ಅಂದ ತಕ್ಷಣ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ನಿಜ ಅದಕ್ಕೆ ನಾವು ಎಷ್ಟು ಸ್ಪೆಂಡ್ ಮಾಡಿದ್ದೀವಿ ಅಂದರೆ ಹೇಳೋಕ್ಕಾಗಲ್ಲ. ನಮ್ಮ ಮನೆಯವ್ರಿಗೆ ಒಂದು ಸತಿನೂ ಬೈದಿಲ್ಲ, ಟೆಸ್ಟ್ ಕಿಟ್ ತಂದುಕೊಡ್ರಿ ಅಂತಂದರೆ ಅವ್ರು ಯಾವತ್ತೂ ನನಗೆ ಬೈದು ಸಹಿತ ಇಲ್ಲ. ಹೇಳ್ತಿರೋ ಪಾಪ ತಂದು ಕೊಡ್ತಾಯಿದ್ರು. ಬಟ್ ಅದಲ್ಲದೆ ನಾನು 2-3 ತೊಗೊಂಡ್ಬರ್ತಾ ಇದ್ದೆ ಟೆಸ್ಟ್ ಮಾಡ್ಕೊಳೋದಕ್ಕೆ. ಯಾಕೆಂದರೆ ಅದೊಂಥರ ಏನೋ ಒಂಥರ ಈ ಮಂತ್ ಆಗ್ಬೋದೇನೋ ಅಂತ ಒಂಥರ ಏನೋ ಒಂಥರ ಕ್ಯೂರಿಯಾಸಿಟಿ ಇರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಆ ಥರ ಮಾಡ್ತಾಯಿದ್ದೆ ನಾನು. ಒಬ್ಬ ಲೇಡಿಗೆ 1 ಮಂತ್ ಪೀರಿಯಡ್ ಆದಮೇಲೆ 1 ಎಗ್ ಅಂತೆ ರಿಲೀಸ್ ಆಗೋದು ಅಷ್ಟೇ ಅಂತೆ. ಅಂದರೆ ಕೆಲವೊಬ್ರಿಗೆ 2 ಆಗುತ್ತೆ. ಬಟ್ ಸರ್ ನಮ್ಗೆ ಹೇಳ್ತಾ ಇದ್ದು ಹೆಂಗೆ ಅಂತಂದರೆ, ಒಬ್ಬ ಲೇಡಿಗೆ 1 ಪೀರಿಯಡಲ್ಲಿ 2 ಎಗ್ ರಿಲೀಸ್ ಆಗುತ್ತೆ ಅಷ್ಟೇ. ಬಟ್ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದ್ರಿಂದ 3-4 ಈ ಥರ ಎಗ್ ರಿಲೀಸ್ ಆಗೋ ಥರ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಂತೆಲ್ಲ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು. ಹಾಗೆ ನಮಗೆ ಅಷ್ಟೇ ರಿಲೀಸ್ ಆಗ್ತಾಯಿತ್ತು. ಸೊ ಅವ್ರು ಹೇಳ್ತಾಯಿದ್ರು ಈ ಥರ ಇರಬೇಕು ಅಂತೆಲ್ಲ ನಮಗೆ ಗೈಡೆನ್ಸ್ ಚೆನ್ನಾಗಿ ಕೊಡ್ತಾಯಿದ್ರು. ಸೊ ಇದೇ ಥರ 1 ಇಯರ್ ನಾನು ತೊಗೊಂಡೆ ಟ್ರೀಟ್ಮೆಂಟು. ಅಲ್ಲೂ ನನಗೆ ಏನೂ ಯೂಸ್ ಆಗಲಿಲ್ಲ. ಸೊ ಪ್ರತಿ ತಿಂಗಳು ಹೋಗೋದು ಏನೋ ಒಂದು ಸ್ಟಾರ್ಟಿಂಗ್ ಏನೋ ಒಂಥರ ಉತ್ಸಾಹ ಇರ್ತಾಯಿತ್ತು. ಬಟ್ ಲಾಸ್ಟಿಗೆ ಹೋಗ್ತಾ ತುಂಬ ಬೇಜಾರಾಗ್ತಾಯಿತ್ತು. ಪೀರಿಯಡ್ ಆದ್ರಂತೂ ಇನ್ನೂ ಹೇಳಲೇಬೇಡಿ, ತುಂಬ ಒಂಥರ ಅಳುನೇ ಬಂದ್ಬಿಡ್ತಾಯಿತ್ತು. ಆಲ್ರೆಡಿ ಅಷ್ಟು ಬೇಜಾರಾಗ್ತಾಯಿತ್ತು. ಅದ್ರ ನಡುವೆ ಈ ಮಾತುಗಳು, ಯಾಕಿನ್ನೂ ಆಗಿಲ್ಲ, ಯಾಕಾಗಿಲ್ಲ, ಅಲ್ಲಿ ತೋರಿಸ್ಕೋಬೇಕಾಗಿತ್ತು, ಇಲ್ಲಿ ತೋರಿಸ್ಕೋಬೇಕಾಗಿತ್ತು ಅಂತೆಲ್ಲ ತುಂಬ ಮಾತುಗಳು. ನಿಜ ಒಂಥರ ಎಷ್ಟು ಸ್ಟ್ರೆಸ್ ಆಗ್ತಾಯಿತ್ತು ಅಂತಂದರೆ ಹೇಳ್ಬಾರ್ದು ಅದನ್ನು. ಅದರಲ್ಲೂ ಮತ್ತು ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಅವ್ರ ಮಾತುಗಳು ಕೇಳೋಕ್ಕಾಗ್ತಾ ಇರಲಿಲ್ಲ. ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ನಾನು ಜಾಸ್ತಿ ನಮ್ಮ ರಿಲೇಟಿವ್ಸಲ್ಲಿ ನಾನು ಜಾಸ್ತಿ ಮಾತಾಡಲ್ಲ ಅಂತಂತಾರೆ. ನನಗೆ ಯಾಕೆ ಈಗ ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದ್ರೆ ಓಕೆ ಮಾತಾಡ್ತೀನಿ, ನಾನು ತುಂಬ ಮಾತಾಡ್ತೀನಿ. ಬಟ್ ನನ್ನ ಒಂದು ರಿಲೇಟಿವ್ಸಲ್ಲಿ ನಾನು ಮಾತಾಡೋದು ಕಮ್ಮಿ. ಯಾಕಂದರೆ ಈಗ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೆ ಅಂತಂದರೆ ಅವ್ರು ಪರ್ಸ್ನಲ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಅಡ್ವೈಸ್ ಕೊಡೋದಕ್ಕೂ ಬರ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೆ, ಅವ್ರು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ರಿಲೇಟಿವ್ಸಲ್ಲೆಲ್ಲ ತಿಳ್ಕೊತಾ ಇದ್ರು, ಇವಳು ತುಂಬ ದಿಮಾಕು, ಅದಕ್ಕೆ ಮಾತಾಡ್ಸಲ್ಲ ಅಂತೆಲ್ಲ ತುಂಬ ಅಂದ್ಕೊಳ್ತಾ ಇದ್ರು. ಅಂದ್ಕೊಳ್ಳಿ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ತಾಯಿದ್ದೆ. ನಮ್ಮ ಮನೆಯವ್ರ ಹತ್ರನೂ ಅಂತ ಇದ್ದಂತೆ, ನಿಮ್ಮ ಮನೆಯವರು ತುಂಬ ಮಾತಾಡ್ಸೋದೇ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅದು ಅವ್ರಿಗೆ ಗೊತ್ತಿರಲಿಲ್ಲ ಫ್ಯಾಕ್ಟ್. ಯಾಕಂದರೆ ಈಗ ನನಗೆ ನನ್ನ ಒಂದು ಪರ್ಸ್ನಲ್ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ತುಂಬ ಕಮ್ಮಿ ಮಾತಾಡ್ತಾ ಇದ್ದೆ. ಬಟ್ ನನಗೆ ಏನಂತಂದರೆ ನನ್ನ ಒಂದು ಸ್ಟ್ರೆಸ್ ಬಸ್ಟರ್ ಅಂತಂದರೆ ನನ್ನದೇ ಜಾಬ್ ಅಷ್ಟೇ. ಯಾಕಂದರೆ ನನ್ನ ಜಾಬಲ್ಲಿ ನನ್ನ ಆಫೀಸಿಗೆ ನಿಜ ನೀವು ಬಿಲೀವ್ ಇಟ್ ಆರ್ ನಾಟ್, ನನ್ನ ಸ್ಟ್ರೆಸ್ ಬಸ್ಟ್ ಆಗ್ತಾಯಿದ್ದಿದ್ದೆ ನನ್ನ ಆಫೀಸಲ್ಲಿ. ಯಾಕಂದರೆ ತುಂಬ ಜನ ಬರ್ತಾಯಿದ್ರು ಆಫೀಸಿಗೆ. ಒಂಥರ ನನಗೇನೋ ಒಂಥರ ಖುಷಿ. ಅಂದರೆ ಕೌಂಟ್ರಂತೂ ತುಂಬ ಬ್ಯುಸಿ ಇರ್ತಾಯಿತ್ತು. ಬೆಳಗ್ಗೆ 9:30 10 ಗಂಟೆಯಿಂದ ಸ್ಟಾರ್ಟ್ ಆದರೆ 12 ಗಂಟೆ ತನಕನೂ ತುಂಬ ಬ್ಯುಸಿ ಇರ್ತಾಯಿತ್ತು. ಅಷ್ಟೇ ನನಗೆ ಒಂಥರ ಒಂದು ಕೆಲಸ ಮಾಡೋದಕ್ಕೆ ಅಷ್ಟೇ ಖುಷಿ ಅನ್ನಿಸ್ತಾಯಿತ್ತು. ಏನೋ ಒಂಥರ ಬೇಜಾರಿಂದ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಜನಗಳಾದರೂ ಅಷ್ಟೇ, ಬರೋರೆಲ್ಲ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ನನಗೆ ಅಷ್ಟೇ ಸಾಕಿತ್ತು. ಅಲ್ಲೊಂದು ಗಂಟೆ ಕೆಲಸ ಮಾಡ್ಕೊಂಡು ಬಂದಿದ್ದರೆ ಏನೋ ಒಂಥರ ನನಗೆ ಸ್ಟ್ರೆಸ್ ಎಲ್ಲ ಬಸ್ಟ್ ಆಗ್ತಾಯಿತ್ತು. ಸೊ ನಮ್ಮ ಪಾಪು ಇದ್ದರು. ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದೆ. ಸೊ ಹಾಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ತುಂಬ ಜನ ಏನು ಹೇಳ್ತಾ ಇದ್ದು ಅಂತಂದರೆ, ಸೊ ನೀನು ಗಾಡೀಲಿ ಓಡಾಡ್ತೀಯ, ಹೀಟು ಅದಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ನಿಲ್ತಾ ಇಲ್ಲ ಅಂತೆಲ್ಲನೂ ಹೇಳ್ತಾಯಿದ್ರು. ಸೊ ನೋಡೋಣ, ಗಾಡಿ ಓಡಾಡೋದು ಬೇಡ, ಬಸ್ಸಲ್ಲೇ ಓಡಾಡೋಣ ಅಂತ ಅಂದ್ಕೊಂಡು. ಅಂದರೆ ನಾನು ಹೋಗ್ತಿದ್ದ ಪ್ಲೇಸಿಗೆ ಬಸ್ಸೇ ಇಲ್ಲ ಹೇಳ್ಬೇಕಂತಂದರೆ. ನಮ್ಮ ಊರಿಂದ ನಮ್ಮೂರಿಗೆ ಒಂದೇ ಬಸ್ಸು. ಸೊ ಆ ಬಸ್ಸಲ್ಲೇ ಅದು 9 ಗಂಟೆಗೆ ಒಂದು ದಿವಸ ಬರ್ತಾಯಿತ್ತು, ಒಂದು ದಿವಸ ಬರ್ತಾನೆ ಇರಲಿಲ್ಲ.
ಆ ಬಸ್ಸು 9 ಗಂಟೆಗೆ ಬರ್ತಾಯಿತ್ತು. 9 ಗಂಟೆಗೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಕೋ ಬೇಡವೋ ಅನ್ನೋಂಗೆ ಸ್ವಲ್ಪ ತಿಂದು ಬಸ್ ಸ್ಟ್ಯಾಂಡಿಗೆ ನಮ್ಮ ಮನೇಲಿ ಡ್ರಾಪ್ ಮಾಡ್ತಾಯಿದ್ರು. ಆ ಬಸ್ಸಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಕ್ರಾಸ್ ಅಂತ ಇದೆ, ಆ ಕ್ರಾಸಿಗೆ ಅಲ್ಲೇ ಇಳ್ಕೊಂಡು ಮತ್ತೆ ಅಲ್ಲಿಂದ ನಾನು ಬೈಕ್ ಎತ್ಕೊಂಡು ಬರಬೇಕಾಗಿತ್ತು. ಅಲ್ಲಿಂದ ಸ್ವಲ್ಪ ಹತ್ರ ಆಗ್ತಾಯಿತ್ತು ನನಗೆ, ಒಂದು 5 ಕಿಲೋಮೀಟರ್ಸ್ ಆಗ್ತಾಯಿತ್ತು. ಸೊ ಈ ಥರ ನೋಡೋಣ, ಬೈಕ್ ಅವಾಯ್ಡ್ ಮಾಡೋಣ ಅನ್ನೋದು ಕಾರಣಕ್ಕೋಸ್ಕರ ನಾನು ಈ ಥರ ಮಾಡಿದೆ. ಇಲ್ಲಾಂದರೆ ಒಂದೊಂದ್ಸತಿ ಏನಾಗ್ತಾಯಿತ್ತು ಅಂದರೆ ಇನ್ನೊಂದು ಬಸ್ ಸಿಗ್ತಾಯಿತ್ತು ಅಲ್ಲಿಂದ ನನಗೆ ಕ್ರಾಸಿಂದ. ಸೊ ಬಸ್ಸಲ್ಲಿ ಓಡಾಡೋಣ ಅಂತ ಅಂದ್ಕೊಂಡು ಈ ಥರನೂ ಓಡಾಡಿದೆ. ಒಂದು 5-6 ಮಂತ್ಸೇನೋ ಆ ಥರ ಓಡಾಡಿದೆ ನಾನು. ಬಟ್ ಹೆಂಗಾಗ್ತಾಯಿತ್ತು ಅಂತಂದರೆ ಒಂದೊಂದು ಸಲ ಬಸ್ ಬರ್ತಾನೆ ಇರಲಿಲ್ಲ. ಬೆಳಿಗ್ಗೆ ತಲೆ ಕೆಟ್ಟೋಗ್ತಾಯಿತ್ತು, ಇದೇನಪ್ಪ ಬಸ್ ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ಬಿಟ್ಟು ಬರಬೇಕು ಅಂತಂದರೆ ಅವ್ರಿಗೆ ಲೇಟ್ ಆಗ್ತಾಯಿತ್ತು. ಮತ್ತು ಅದೊಂಥರ ಹೆಂಗೆ ಅಂದರೆ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಹೋಗೋ ಥರ ಆಗ್ತಾಯಿತ್ತು ನಾನು ಹೋಗೋ ಪ್ಲೇಸಿಗೆ. ಸೊ ಹಂಗಾಗಿ ಒಂದು 6 ಮಂತ್ಸೇನೋ ತುಂಬ ಕಷ್ಟಪಟ್ಟು ಓಡಾಡಿದೆ, ನೋಡೋಣ ಅಂತ. ಬಟ್ ಆಗ್ತಾ ಇರಲಿಲ್ಲ. ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ವೆಹಿಕಲ್ ಬೇಕೇ ಬೇಕಿತ್ತು. ಆದರೂ ನೋಡೋಣ ಅಂತ ಒಂದು 6 ಮಂತ್ಸ್ ಬಸ್ಸಲ್ಲೇ ಓಡಾಡಿದೆ. ಬಟ್ ಏನೂ ಯೂಸ್ ಆಗಲಿಲ್ಲ, ತುಂಬ ಬೇಜಾರಾಯಿತು. ಇಷ್ಟೊಂದೆಲ್ಲ ಕಷ್ಟಪಟ್ಟರು ಏನಪ್ಪ ಈ ಥರ, ದೇವರೇ ಎಲ್ಲಿದ್ದೀಯಾ ನೀನು, ಯಾಕೆ ಇಷ್ಟೊಂದೆಲ್ಲ ನನಗೆ ನೋವು ಕೊಡ್ತಿದ್ದೀಯಾ ಅನ್ನೋಷ್ಟು ತುಂಬ. ಯಾಕಂದರೆ ತುಂಬ ಜನ ತುಂಬ ಕೇಳೋರು, ಮಾತಾಡೋರು, ಹಂಗ್ಸೋರು, ಯಾಕಾಗಿಲ್ಲ, ಇನ್ನು ನಿಮಗೆ ಅಲ್ಲಿ ತೋರಿಸ್ಕೊಳ್ರಿ, ಇಲ್ಲಿ ತೋರಿಸ್ಕೊಳ್ರಿ, ಆ ದೇವರು ಕೇಳ್ರಿ, ಈ ದೇವ್ರು ಕೇಳ್ರಿ ಅಂತೆಲ್ಲ ತುಂಬ ಮಾತಾಡ್ತಾಯಿದ್ರು. ಆದರೂ ಏನಪ್ಪ ಮಾಡೋದು, ಈ ಥರ ಎಲ್ಲ ಎಷ್ಟು ಅನ್ನಿಸ್ಕೋಬೇಕು ಇನ್ನು ನಾನು ಅಂತಂದು ತುಂಬ. ಅಂದರೆ ಪೀರಿಯಡ್ ಆದೆ ಅಂದರೆ ಒಂಥರ ಅಳು ಹೇಳ್ಕೊಳ್ತಾ ಇರಲಿಲ್ಲ. ಬಟ್ ಯಾರ ಹತ್ರ ನಾನು ತುಂಬ ಒಳೊಳಗೆ ತುಂಬ ಅಳ್ತಾ ಇದ್ದೆ ನಾನು ಒಬ್ಬಳೇ ಇದ್ದಾಗಂತೂ. ತುಂಬ ಅಂದರೆ ತುಂಬ ಅಳ್ತಿದ್ದೀನಿ, ಹೇಳ್ಬಾರ್ದು. ಅದು ನಾನು ಯಾರಿಗೂ ಈಗಲೂ ಸಹ ನಾನು ಹೇಳ್ಕೊಂಡಿಲ್ಲ ಅದನ್ನು. ನಾನು ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಯಾರಿಗೂ ಗೊತ್ತೂ ಇಲ್ಲ. ಇಷ್ಟೊಂದೆಲ್ಲ ಹಾಸ್ಪಿಟ್ಲ್ ತೋರಿಸ್ಕೊಂಡಿರೋದು ನಾನು ಹೇಳ್ತಾ ಇದ್ದೆ ಅಂದರೆ ಯಾಕಂದರೆ ಓಕೆ, ಆರಾಮಾಗಿ ಮನೇಲಿದ್ದು ಆರಾಮಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋದಾದರೆ ಒಂಥರ ಮಾತಾಗ್ತಾಯಿತ್ತು. ಬಟ್ ನಿಜ ನಾನು ಎಷ್ಟು ಸ್ಟ್ರಗಲ್ ಮಾಡುತ್ತಿದ್ದೆ ಅಂತಂದರೆ ನನಗೆ ಗೊತ್ತು. ಬಟ್ ಮನೆಗೆ ಬಂದ್ರೂ ಅಷ್ಟೇ, ಮನೆಗೆ ಬಂದ್ರೂ ಅಷ್ಟೇ ಕೆಲಸ ಸಾಕಾಗ್ತಾಯಿತ್ತು ಅಂತಂದರೆ ಬಾಡಿ ಎಲ್ಲ ಸಖತ್ ಪೈನ್ ಬರ್ತಾಯಿತ್ತು. ಅಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ನಾನು. ನನಗೆ ಮಾತ್ರ ಗೊತ್ತು ನಾನು ಅಷ್ಟು ಕಷ್ಟಪಟ್ಟಿರೋದು. ಯಾರಿಗೂ ನಾನು ಯಾರ ಹತ್ರನೂ ಹೇಳ್ಕೊಂಡು ಸಹ ಇಲ್ಲ ನನಗೆ. ಯಾಕಂದರೆ ನನ್ನ ಸಿಂಪತಿ ನನಗೆ ಬೇಕಾಗಿರಲಿಲ್ಲ ಯಾರ ಹತ್ರ ಅಂದನು. ಸೊ